ಹೆಣ್ಮಕ್ಳು ಕಣ್ಣೀರ್ ನೋಡಿ ಸಂತೈಸಿ ಮಾತಾಡೋ ಮಾತಾ ಇದು? ಆಚೆ ಎಲ್ರು ಹೀಗೆ ಮಾತಾಡ್ತಿದ್ದಾರೆ. ಅವರೆಲ್ಲ ಸೆಗಣಿ ತಿಂತಾರೆ, ನೀವು ತಿಂತೀರಾ? ನಿಮ್ ಚಿಕ್ಕ ಸೊಸೆ ಬಾಯಿ ತುಂಬಾ ದೊಡ್ಡದು. ನೀವು ಬಾಯಿಗೆ ಬಂದಾಗ ಮಾತಾಡಿದ್ರೆ ಹೀಗೆ ಇರುತ್ತೆ. ಮತ್ತೆ ಹೆಣ್ಮಗು ತವ್ರ ಮನೆಗ್ ಬಂದ್ರೆ ಹೀಗ ಮಾತಾಡೋದು? ನೀವು ನಿಮ್ ಮನೇಲೂ ಕೂಡ ಹೀಗೆ ಮಾತಾಡ್ತೀರಾ? ಅವರು ಇರೋ ಮಾತನ್ನೇ ಅಲ್ವಾ ಹೇಳಿದ್ದು, ಯಾಕಷ್ಟು ಸೀರಿಯಸ್ ಆಗ್ತಿದ್ಯಾ? ಇರೋ ಮಾತೇನು? ನಾವ್ ಇವ್ರ ಮನೆಗ್ ಹೋಗಿ ಹೀಗ್ ಮಾತಾಡಿದ್ರೆ ಸುಮ್ನೆ ಇರ್ತಾರಾ? ಇವ್ರ ಮನೆಯಲ್ಲಿ ನಿನ್ನಂಥವ್ರು ಇರಲ್ಲ ಅಲ್ವಾ ಅವನಿ? ಏನೇ ಆದ್ರೂ ದೊಡ್ಡವ್ರಿಗೆ ಹೇಳಿ ಮಾಡ್ತಾರೆ, ಸ್ವಂತ ನಿರ್ಧಾರಗಳನ್ನ ತಗೊಳ್ಳಲ್ಲ ಅಲ್ವಾ? ನಿಮ್ಮಲ್ಲೇ ಏನೇನೋ ಇದೆ ಅನ್ಸತ್ತೆ. ನಾವು ಸಿಕ್ಕಾಕೋತೀವಿ. ಬರ್ತೀವಿ ವೇದವತಿ ಅವರೇ. ಹಾ, ಹೊರಡಿ. ಯಾರು ಮದುವೆ ಮಾಡ್ತಾರೋ ಅವ್ರು ದೊಡ್ಡವರಾಗಲ್ಲ. ಹಾಗಾಗೋದ್ರೆ ಜೀವನ ಹೀಗೆ ಹಾಳಾಗುತ್ತೆ. ಇಬ್ಬರನ್ನು ಮದುವೆ ಮಾಡಿಸಿ ಕರ್ಕೊಂಡು ಬಂದಾಗ್ಲೇ ನಾವು ಆ ಮದುವೆನ ಒಪ್ಕೊಳ್ಬಾರ್ದಾಗಿತ್ತು. ಅವನಿ ಮಾತಿನ ಮಾಯೆಗೆ ಬಿದ್ದು ತಪ್ಪು ಮಾಡಿದ್ವಿ. ಮನೇಲಿ ಏನೇ ನಡೆದ್ರು ಅವನಿ ತಲೆ ಮೇಲೆ ಹಾಕಿ ಅಕ್ಕ. ಅಕ್ಕ ಹೇಳಿದ್ರಲ್ಲಿ ತಪ್ಪೇನಿದೆಯೋ? ಅವತ್ತು ಕಾವ್ಯನ್ಗೆ ಕೌನ್ಸಲಿಂಗ್ ಕೊಟ್ಟಿದ್ರೆ ಇವತ್ತು ಕಾವ್ಯ ಜೀವನ ಹೀಗಿರ್ತಾ ಇತ್ತಾ? ಜೀವನ ಮದ್ವೆ ಅಂದ್ರೆ ಶೇರ್ಸು ಬಿಸ್ನೆಸ್ಸು ಅಲ್ಲ ಅಣ್ಣ. ಅದಕ್ಕೆನಾ ಕಾವ್ಯ ಜೀವನ ಹೀಗೆ ಬೀದಿಗೆ ಬಿದ್ದಿದೆ ಇವತ್ತು? ನೀವೇನು ಮಾತಾಡ್ತಿಲ್ಲ ಯಾಕಮ್ಮ? ಬಂಡೆ ಕೆಳಗೆ ಕೈ ಸಿಕ್ಕಾಕೊಂಡ ಹಾಗೆ ಕಾವ್ಯ ಜೀವನ ಸಿಕ್ಕಾಕೊಂಡಿದೆ. ಇನ್ನೇನ್ ಮಾತಾಡುವಂತ್ಯೋ? ಅಪ್ಪ, ನೀವು ಯಾಕೆ ಏನು ಮಾತಾಡ್ತಿಲ್ಲ? ಅಮ್ಮ ಏನ್ ಹೇಳಿದ್ರು ಅದೇ ವೇದವಾಕ್ಯನ. ಶ್ರೀಕರ್, ಅಮ್ಮ ಏನ್ ಹೇಳ್ತಾಳೋ ಅದೇ ನನಗೆ ವೇದ. ಯಾಕೆಂದ್ರೆ ವೇದವತಿ ಮಾತಲ್ಲಿ ತೂಕ ಇರುತ್ತೆ. ಮದುವೆ ಆಗಿ ಇಷ್ಟು ವರ್ಷ ಆದ್ರೂ ಅವಳು ಮಾತಿಗೆ ನಾನು ಬೆಲೆ ಕೊಡ್ತಾನೆ ಇದ್ದೀನಿ. ನಿಮ್ ಹೆಂಡತಿ ಮಾತಿಗೆ ನೀವು ಬೆಲೆ ಕೊಡಿ, ತಪ್ಪಿಲ್ಲ. ಆದ್ರೆ ನನ್ನ ಹೆಂಡತಿನ ಎಲ್ಲರ ಮುಂದೆ ದೋಷಿಯಾಗಿ ಮಾಡಬೇಡಿ. ಹಾಗಾದ್ರೆ ಇವಾಗ ತಪ್ಪನ್ನ ಯಾರ ಮೇಲೆ ಹಾಕು ಅಂತೀಯ ಶ್ರೀಕರ್? ತಪ್ಪೆಲ್ಲ ನಿಮ್ ಮಗಳದೇ ಬಾವ. ಪ್ರೀತಿಸೋಕು ಮುಂಚೆ ಅವನ್ ಎಂತವನು ಅಂತ ತಿಳ್ಕೋಬಾರ್ದ? ನಿನ್ ಹೆಂಡತಿಗ್ ಬೈಬಾರ್ದು ಅಂತ ನಿನ್ ಮಾತನ್ನ ಚೆನ್ನಾಗಿ ಬದಲಾಯಿಸ್ತೀಯ ಶ್ರೀಕರ್. ಸರಿ, ಅದಕ್ಕೆ ಸ್ವಲ್ಪ ಹೊತ್ತು ಅವನಿ ಮಾಡಿರೋ ಮದ್ವೆ ಬಗ್ಗೆ ಪಕ್ಕಕ್ಕಿಡಿ. ನೀವೆಲ್ಲರೂ ಸೇರಿ ಅರೇಂಜ್ ಮ್ಯಾರೇಜ್ ಮಾಡಿದ್ರೆ ಮದ್ವೆ ಆದ ವಾರ 10 ದಿನದೊಳಗೆ ಅವನು ಕೂಡ ಪವನ್ ಅಂತವನೇ ಅಂತ ಗೊತ್ತಾಗಿದ್ರೆ ನೀವೆಲ್ಲ ಏನ್ ಮಾಡ್ತಿದ್ರಿ? ಅವಾಗ ಯಾರ ಮೇಲೆ ಆರೋಪ ಮಾಡ್ತಿದ್ರಿ? ಒಬ್ರ ಮೇಲೆ ಒಬ್ರು ಹೇಳ್ಕೋತಿದ್ರಾ? ಶ್ರೀಕರ್ ಈ ವಿಷಯದ ದಿಕ್ಕನ್ನೇ ಪೂರ್ತಿಯಾಗಿ ಬದಲಾಯಿಸ್ತಾ ಇದ್ದಾನ. ನನ್ ಗಂಡ ಸರಿಯಾದ ದಾರಿಲೇ ಮಾತಾಡ್ತಾ ಇದ್ದಾರೆ, ಕರೆಕ್ಟ್ ಆಗೇ ಕೇಳ್ತಾ ಇದ್ದಾರೆ. ಅವನಿ ನನ್ನ ಪ್ರೀತಿಸಿ ಮದ್ವೆ ಆದ್ಲು. ನನ್ ಮೇಲಿನ ಪ್ರೀತಿಯಿಂದಾನೆ ಎಷ್ಟೇ ಕಷ್ಟ ಬಂದ್ರು ಸಹಿಸ್ಕೊಳ್ತಾ ನನ್ ಜೊತೆ ಸಂಸಾರ ಮಾಡ್ತಿದ್ದಾಳೆ. ಅಂದ್ರೆ ಇವಾಗ ಏನ್ ಹೇಳ್ತೀಯ? ನಿನ್ ಹೆಂಡತಿ ಒಳ್ಳೆಯವಳು, ನನ್ನ ಮಗಳು ಒಳ್ಳೆಯವಳು ಅಲ್ಲ ಅಂತ? ಅಷ್ಟೇ ಅಲ್ಲ ವಸಂತ, ಕಾವ್ಯಾಗ ಮನೇಲಿ ಯಾವುದೇ ಕಷ್ಟ ಬಂದ್ರೂ ಅಲ್ಲೇ ಬಿದ್ದು ಹಾಳಾಗ್ಬೇಕೆ ಹೊರತು ನಮ್ಮ ಮನೆಗೆ ಬರಬಾರ್ದು ಅಂತಿದ್ದಾನೆ. ಏಯ್, ನಿನ್ ಹೆಂಡತಿನ ನೀನ್ ಯಾವತ್ತೂ ಹೊಡೆದಿಲ್ಲ, ವರದಕ್ಷಿಣೆಗೋಸ್ಕರ ಹೊರಗಡೆ ಹಾಕಿಲ್ಲ, ಅಲ್ದೆ ಅವರಿಗೆ ಸಹಾಯ ಮಾಡಿದೀಯ. ನನ್ನ ಅಳಿಯ ಅಷ್ಟು ಒಳ್ಳೆಯವನೇ ಆಗಿದ್ರೆ ನನ್ನ ಮಗಳಿಗೆ ಈ ಸಮಸ್ಯೆ ಯಾಕೋ? ಮಾತಲ್ಲೇನಿದೆ ಬ್ರದರು, ಗಾಳಿಗಷ್ಟೊಂದು ಭಾರ ಕೂಡ ಇರಲ್ಲ, ತುಂಬಾ ಹಗುರವಾಗಿರುತ್ತೆ. ಅದನ್ನ ಕೇಳೋರಿಗೆ ಮಾತ್ರ ಗೊತ್ತಾಗುತ್ತೆ ಅದ್ರ ನೋವು. ಲೇ, ಫೈನಲ್ ಆಗಿ ನೀವು ಏನ್ ಹೇಳ್ಬೇಕು ಅನ್ಕೋತಾ ಇದ್ದೀರಾ? ಕಾವ್ಯ ವಿಷಯದ ಬಗ್ಗೆ ಜಗಳ ಬೇಡ ಬಾವಾ. ಮತ್ತೆ ಸೊಲ್ಯೂಷನ್ ಏನು? ನಾನ್ ನೋಡ್ಕೊಂತೀನಿ ಅಂತ ಹೇಳಿದ್ನಲ್ವಾ? ಅದೇ ಯಾವಾಗ? ಒಲೆ ಮೇಲೆ ಅಕ್ಕಿ ಇಟ್ಟಿದ ತಕ್ಷಣ ಅನ್ನ ಆಗ್ಬಿಡಲ್ಲ ಬಾವಾ. ಸ್ವಲ್ಪ ಸಮಯ ತಾಳ್ಮೆ ಇರ್ಬೇಕು. ಲೇಟಾಗಿ ಇಳಿಸಿದ್ರೆ ಅನ್ನ ಸುಟ್ಟು ಕರಕಲಾಗತ್ತೆ ಅವನಿ. ಅಷ್ಟು ದೂರ ತಗೊಂಡ್ ಹೋಗಲ್ಲ, ನೀನ್ ತಂದ ಹಾಗೆ. ಇಲ್ಲಿ ನೋಡು ಅವನಿ, ನೀನ್ ನನ್ನ ಹೆಂಡತಿ ಮೇಲೆ ಸುಮ್ಮನೆ ರೇಗ್ಬೇಡ ಹೇಳ್ತಾ ಇದ್ದೀನಿ. ಎಷ್ಟ್ ದಿನದೊಳಗ್ ಪರಿಹರಿಸ್ತೀಯಮ್ಮ? ಪವನ್ ಅವ್ರನ್ನ ಭೇಟಿ ಮಾಡಿ ಮಾತಾಡ್ತೀನಿ. ಇದಕ್ಕೂ ಮುಂಚೆ ಮೂಗುತಿನ ಕೇಳಿ ಅಂತ ಹೇಳಿದ್ದೆ, ಈ ಸಲ ನೇರವಾಗಿ ಅಮ್ಮನವ್ರನ್ನೇ ಕೇಳಿ ಅಂತ ಹೇಳ್ತೀಯಾ? ಈ ಸಲ ಖಂಡಿತವಾಗ್ಲೂ ಅಮ್ಮನವರಿಗೆ ಸ್ಕೆಚ್ಚು, ಅನುಮಾನನೇ ಇಲ್ಲ. ಅಮ್ಮನ ನಂತರ ಅಮ್ಮನವ್ರ ವಿಷಯದಲ್ಲಿ ಏನೇ ಮಾಡಬೇಕು ಅಂದ್ರು ಅವನಿನೇ. ಅಮ್ಮನವ್ರು ಅಂದ್ರೆ ಅಷ್ಟು ಭಕ್ತಿ ಗೌರವ ಅವಳಿಗೆ. ನೀವಿಷ್ಟ ಬಂದಾಗ ಮಾತಾಡಬೇಡಿ. ನನ್ನಿಂದನೇ ಕಾವ್ಯ ಕಷ್ಟ ಪಡ್ತಿದ್ದಾಳೆ ಅಂತ ಅಂದ್ರಿ ಅಲ್ವಾ? ನಾನು ಬಾವ ಹೋಗಿ ಕಾವ್ಯ ಅವ್ರ ಅತ್ತೆ ಮಾವನ ಹತ್ರ ಮಾತಾಡ್ಕೊಂಡು ಬರ್ತೀವಿ. ಬಾವ ನಡಿ. ನಡಿಯವನಿ.
ಕಾವ್ಯನ್ ಸಮಸ್ಯೆ ತೀರೋವರೆಗೂ ಅವನಿನ ಸುಮ್ಮನೆ ಬಿಡಬಾರ್ದು ಅತ್ತೆ. ಒಂದೊಂದು ಸಲ ಸಮಸ್ಯೆಗಳನ್ನ ಪರಿಹರಿಸ್ತಾಳೆ, ಒಂದೊಂದು ಸಲ ಅವಳೇ ಸೃಷ್ಟಿಸ್ತಾಳೆ. ಅವನಿನ ಹೇಗೆ ಅರ್ಥ ಮಾಡ್ಕೋಬೇಕೋ ಏನೋ. ಸಮಸ್ಯೆನ ಸೃಷ್ಟಿ ಮಾಡ್ತಾ ಇರೋದು ಅವನಿ ಅಲ್ಲ ಅತ್ತೆ, ನಾನು. ಅವನಿ, ನೀನು ನಮ್ಮ ಮನೆಯವರಿಗೆ, ನಮ್ಮ ಮನೆಗೆ ಎಷ್ಟೇ ಒಳ್ಳೇದು ಮಾಡಬೇಕು ಅಂತ ನೋಡಿದ್ರು ಅವ್ರು ಅರ್ಥ ಮಾಡ್ಕೋತಿಲ್ಲ. ಅಂಥವ್ರಿಗೋಸ್ಕರ ನೀನು ಯಾಕೆ ಇಷ್ಟೊಂದು ಕಷ್ಟಪಡ್ತಿದ್ಯಾ? ನಮ್ಮ ಮಾತಿಗೆ ಬೆಲೆ ಇಲ್ದಿರೋ ಜಾಗದಲ್ಲಿ ಮೌನ ಒಳ್ಳೇದು, ನಮ್ಮ ಬೆಲೆ ಇಲ್ದಿರೋ ಜಾಗದಲ್ಲಿ ದೂರ ಇರೋದು ಒಳ್ಳೇದು ಅಂತಾರೆ. ಕೆಲವು ವಿಷಯಗಳಲ್ಲಿ ಮೌನವಾಗಿ ದೂರವಾಗಿರೋದು ಒಳ್ಳೇದು ಅವನಿ. ನಾನು ಅಷ್ಟೊಂದು ಸ್ವಾರ್ಥಿನೇ ಆಗಿದ್ರೆ ಹೀಗೆ ಯಾಕೆ ಇರ್ತಾ ಇದ್ದೆ ಬಾವ? ಆದರೂ ನೀನು ನನ್ನ ಮೇಲಿಟ್ಟಿರೋ ಪ್ರೀತಿಯಿಂದ ನಂಗೆ ನೋವು ಆಗಬಾರ್ದು ಅನ್ನೋ ಉದ್ದೇಶದಿಂದ ಹೇಳ್ತಾ ಇದೆಯಾ. ಆದರೆ ನಿಂಗೆ ನನ್ನ ಬಗ್ಗೆ ಗೊತ್ತಿಲ್ವಾ? ನೀನು ನನ್ನ ಮನೆ ಅಂದೆ, ನಾನು ನಮ್ಮ ಮನೆ ಅಂತ ಇದ್ದೀನಿ. ತುಂಬ ವ್ಯತ್ಯಾಸ ಇದೆ ಅಲ್ವಾ ಬಾವ? ಆಗಿರ್ಬೋದು, ಆದರೆ ಇನ್ನು ಎಷ್ಟು ಕಾಲ ಹೀಗೆ? ನೀನೊಬ್ಬಳೆ ಯಾಕೆ ಸಫರ್ ಆಗಬೇಕು? ಒಳ್ಳೇದು ಮಾಡೋದಕ್ಕೋಸ್ಕರ ಹೋರಾಟ ಶುರುವಾದಾಗಲೇ ಸಫರಿಂಗ್ ಅನ್ನೋದು ಶುರುವಾಗತ್ತೆ ಬಾವ. ಯುದ್ಧಕ್ಕೆ ಹೋದಾಗಲೇ ಗಾಯದ ಬಗ್ಗೆ, ರಕ್ತದ ಬಗ್ಗೆ ಯೋಚನೆ ಮಾಡಬೇಕು. ಮೈ ಮೇಲ್ ಚಿಕ್ಕ ಗೆರೆನೂ ಆಗದೆ ಯುದ್ಧದಿಂದ ವಾಪಸ್ ಬರಬೇಕು ಅಂದರೆ ಆಗಲ್ಲ. ನಾನು ಕೂಡ ಹಾಗೆ ಬಾವ. ನನ್ನ ಕುಟುಂಬಕ್ಕೆ ನಾನು ಒಳ್ಳೇದು ಮಾಡಬೇಕು ಅಂತ ಯೋಚನೆ ಮಾಡಿದಾಗಲೇ ಆರೋಪಗಳು, ನೋವುಗಳು ಇರತ್ತೆ ಅಂತ ಅನ್ಕೊಂಡಿದ್ದೆ. ಕಾವ್ಯ ಪವನ್ ಮದುವೆ ವಿಷಯದಲ್ಲಿ ನಮ್ಮ ತಪ್ಪು ಇಲ್ಲದೆ ಇರ್ಬೋದು, ಆದರೆ ಆ ಮದುವೆ ಆಗೋದಕ್ಕೆ ಕಾರಣ ಮಾತ್ರ ನಾವೇ. ಅದಕ್ಕೆ ಪವನ್ ಮನೆಯವ್ರನ್ನ ಕನ್ವಿನ್ಸ್ ಮಾಡಿ ಸಂಸಾರನ ಉಳಿಸೋಣ. ನಡಿ. ಅಯ್ಯೋ, ಇದೇನಿದು? ಲಾಕ್ ಆಗಿದೆ. ನೀನಿರು, ನಾನು ಈಗಲೇ ಪವನಿಗೆ ಫೋನ್ ಮಾಡ್ತೀನಿ. ಏನಾಯ್ತು? ಫೋನ್ ನಾಟ್ ರೀಚಬಲ್ ಬರ್ತಿದೆ. ಇವಾಗ ಏನು ಸರಿ, ಮಾಡಬೇಕು? ಅಕ್ಕಪಕ್ಕದವ್ರನ್ನ ಯಾರನ್ನಾರು ಕೇಳೋಣ. ಹಾ, ನಡಿ. ಯಾರೋ ಬರ್ತಿದ್ದಾರೆ ನೋಡಿ. ರೀ, ಒಂದ್ ನಿಮಿಷ. ಏನಮ್ಮ? ಪವನ್ ಅವರು ಇಲ್ವಲ್ಲ? ಕಾಲ್ ಮಾಡಿದ್ರು ಹೋಗ್ತಾ ಇಲ್ಲ. ಊರಿಗೆ ಹೋಗಿದಾರಮ್ಮ. 10 ದಿನದವರೆಗೂ ಬರಲ್ಲ ಅಂತ ಹೇಳಿದ್ದಾರೆ. ಪವನ್ ಅವರಮ್ಮ ಗಿರ್ಜಾ ಹತ್ರ ಕೆಲಸ ಇತ್ತು ಅಂತ ಫೋನ್ ಮಾಡಿದ್ದೆ, ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಹೋಗ್ಲಿ ಅಂತ ನಮ್ಮ ಯಜಮಾನ್ರ ಕೈಯಲ್ಲಿ ಅವ್ರ ಯಜಮಾನ್ರಿಗೆ ಫೋನ್ ಮಾಡಿಸ್ದೆ, ಅವ್ರ ಫೋನು ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಎಲ್ರ ಫೋನು ಯಾಕೆ ಸ್ವಿಚ್ ಆಫ್ ಅಂತ ಬರ್ತಾ ಇದೆಯೋ ಗೊತ್ತಿಲ್ಲ. ಸರಿನಮ್ಮ, ನಾನು ಬರ್ತೀನಿ. ಬೇಕು ಅಂತಾನೆ ಮಾಡ್ತಿದ್ದಾರೆ ಅವನು. ಇವಾಗ ಮನೆಗೆ ಹೋಗಿ ಎಲ್ಲರಿಗೆ ಏನು ಹೇಳೋದು? ಇವ್ರು ಹೀಗೆ ಮಾಡಿರೋದಕ್ಕೆ ನಮ್ಮನ್ನೇ ಬೈತಾರೆ. ನಮ್ಮನೆ ಕ್ಷೇಮಕ್ಕೋಸ್ಕರ ಇಂಥ ಅವಮಾನ ಎಷ್ಟಾದ್ರೂ ಸಹಿಸ್ಕೋತೀನಿ. ಮನೆಗೆ ಹೋಗೋಣ. ನಾನು ಊಟ ಮಾಡೋಣ ಬಾ. ನನ್ಗೇನು ಬೇಡ. ಅನ್ನದ ಮೇಲೆ ಕೋಪ ಯಾಕೆ? ಇನ್ಯಾರ ಮೇಲೂ ಕೋಪ ಮಾಡ್ಕೊಳಕ್ಕಾಗಲ್ಲ ಅಲ್ವಾ? ನಿನ್ನ ಬೇಡ್ಕೊಳಕ್ಕಾಗಲ್ಲ ಬಾ. ನೀನೇನ್ ನನ್ನ ಬೇಡ್ಕೊಳ್ಳೋ ಅವಶ್ಯಕತೆ ಇಲ್ಲಮ್ಮ. ಎಲ್ರೂ ಸೇರಿ ನನಗೂ ವಸಂತಗೂ ಕಷ್ಟ ಕೊಡ್ತಿದ್ದಾರೆ. ಒಂದ್ ಕಡೆ ನಿಲ್ಲೋಕಾಗ್ದೇ ಇರೋ ಪರಿಸ್ಥಿತಿ ನಮ್ದು. ನೀನು ಊಟ ಮಾಡ್ದೇನೆ ಒಂಟಿಯಾಗಿ ಕೂತ್ಕೊಂಡು ಅಳ್ತಾ ಇದ್ರೆ ನಿನ್ನ ಮನೆಯಿಂದ ಹೊರಗಡೆ ಹಾಕಿರೋ ನಿನ್ನ ಅತ್ತೆ ಮಾವ ಬರ್ತಾರಾ? ಇಲ್ಲ, ನಿನ್ ಮೇಲೆ ಕೈ ಮಾಡಿರೋ ಪವನ್ ಬರ್ತಾನ? ಇಲ್ಲ ತಾನೆ? ಪವನ್ ಹತ್ರ ಮಾತಾಡಕ್ಕೆ ಅವನಿಗೆ ಹೋಗಿದಾರಲ್ಲ, ಏನೋ ಒಂದು ತೀರ್ಮಾನ ಮಾಡ್ಕೊಂಡು ಬರ್ತಾರೆ ಬಿಡು. ನೀನ್ ಮೊದಲು ಊಟ ಮಾಡು.
ಕಾವ್ಯ, ಹೇಳ್ತಾ ಇರೋದು ನಿನ್ಗೆ, ಹೋಗಿ ಊಟ ಮಾಡು. ನನಗ್ ತಿನ್ಬೇಕು ಅಂತ ಅನಿಸ್ತಿಲ್ಲ ಅಂದ್ರೆ ಯಾಕೆ ಅರ್ಥ ಮಾಡ್ಕೋತಿಲ್ಲ? ನೀನು ಮಾಡ್ಕೊಂಡಿರೋದಕ್ಕೆ ಇನ್ನೊಬ್ರಿಗೆ ನೋವು ಕೊಡ್ತೀಯಲ್ಲ, ಯಾಕಮ್ಮ? ನನಗೋಸ್ಕರ ಯಾರು ನೋವು ಮಾಡ್ಕೋಬೇಡಿ, ಯಾರು ಯೋಚನೆ ಮಾಡಬೇಡಿ, ನನ್ನ ಪಾಡಿಗೆ ನನ್ನ ಬಿಟ್ಬೇಡಿ. ಹೀಗೆ ತಿಂದೆ ಹೋದ್ರೆ ಸಾಯ್ತೀಯೇ. ನನಗೂ ಹಾಗೆ ಸಾಯ್ಬೇಕು ಅನಿಸ್ತಿದೆ. ಈ ದಿನ ನಮ್ಮನ್ ಮಾನಸಿಕವಾಗಿ ಸಾಯಿಸೋ ಬದಲು ಒಂದೇ ಸರಿಗೆ ಸಾಯೇ. ಸಾಯಿ ಸಾಯಿ ಸಾಯಿ. ವಸಂತ, ಏನ್ ಮಾತದು? ಹೌದತ್ತೆ, ದಿನ ಏನ್ ಕರ್ಮ ನಮ್ಗಿದು? ಹೋದ್ರೆ ಒಂದೇ ದಿನಕ್ಕೆ ಮುಗ್ದೋಗುತ್ತೆ. ಏನಣ್ಣ, ನೀನು ಕೂಡ ಹಾಗೆ ಮಾತಾಡ್ತಿದ್ಯಾ? ಅಕ್ಕ ಬಾವನ್ ಮನ್ಸಲ್ಲ ಅಷ್ಟೊಂದು ನೋವಿದೆ. ಎಷ್ಟಾದ್ರೂ ನೋವಿರ್ಲಿ, ಅದಕ್ಕೆ ಮಗಳನ್ ಸಾಯಿ ಅಂತೀರಾ? ನೋಡಮ್ಮ, ಸಮಸ್ಯೆ ಹುಟ್ಟೋಕೆ ಒಂದು ಕ್ಷಣ ಸಾಕು, ಅದ್ರ ಪರಿಹಾರಕ್ಕೆ ಒಂದೊಂದ್ಸಲ ಇಡೀ ಜೀವನ ಸಾಕಾಗಲ್ಲ. ಯಾವುದಕ್ಕಾದ್ರೂ ನಾವು ತಾಳ್ಮೆಯಿಂದ ಇರಬೇಕು. ನಮ್ಮ ಅಪ್ಪ ಅಮ್ಮನೇ ನನ್ನ ಸಾವನ್ನ ಬಯಸ್ತಿದ್ದಾರೆ ಅಂದಮೇಲೆ ನಾನು ಬದುಕಿರೋದು ಅನಾವಶ್ಯಕ. ಈಗಲೇ ಯಾವ ಬಸ್ ಕೆಳಗೋ ಟ್ರೈನ್ ಕೆಳಗೋ ಸಾಯ್ತೀನಿ. ಕಾವ್ಯ, ಕಾವ್ಯ, ಏ, ಕಾವ್ಯ, ಕಾವ್ಯ, ಕಾವ್ಯ. ಕಾವ್ಯ ಅಮ್ಮ, ಕಾವ್ಯ, ಕಾವ್ಯ ನಿಲ್ಲು ಕಾವ್ಯ, ಕಾವ್ಯ ನಿಂತ್ಕೋ. ನಾನು ಹೇಳೋದು ಕೇಳಮ್ಮ. ಕಾವ್ಯ ಅಮ್ಮ, ಕಾವ್ಯ, ಕಾವ್ಯ ಕಾವ್ಯ. ಕೇಳು. ಕಾವ್ಯ ಎಲ್ಲಿ ಹೋಗ್ತಿದ್ಯಾ? ಕಾವ್ಯ, ಕಾವ್ಯ 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 ಹೇಳ್ತಿದ್ದೀನಲ್ವಾ, ಎಲ್ಲಿಗೆ ಹೋಗ್ತಾ ಇದ್ಯಾ? ಸಾಯೋದಿಕ್ಕೆ. ನನ್ನ ಬಿಟ್ಬಿಡಿ. ಏ, ತಲೆ ಕೆಟ್ಟಾಗ ಮಾತಾಡ್ಬೇಡ, ಹುಚ್ಚುಚ್ಚ ಕೆಲಸ ಮಾಡ್ಬೇಡ. ನಾನು ಈ ಮನೆ ಮನುಷ್ಯರಿಗೆ ಅಲ್ಲ, ಈ ಭೂಮಿಗೆ ಭಾರ ಆಗಿದ್ದೀನಿ. ನಾನು ಬದುಕಿರ್ಬಾರ್ದು, ನಾನು ಸಾಯೋದೇ ಒಳ್ಳೇದು. ನನ್ನ ಬಿಡಿ ಕಾವ್ಯ, ನನ್ನ ಕಾವ್ಯಡಿ. ನೀನೊಬ್ಳೆ ಯಾಕಮ್ಮ? ಎಲ್ರೂ ಸೇರ್ ಸಾಯೋಣ. ನಡಿ ವಸಂತ, ಮಗಳು ನಮ್ಮನ್ನ ತುಂಬಾ ಎತ್ತರಕ್ಕೆ ತಗೊಂಡು ಹೋಗ್ತಾಳೆ ಅನ್ಕೊಂಡಿದ್ವಿ. ನೇರವಾಗಿ ಮೇಲಿನ ಲೋಕಕ್ಕೆ ಕರ್ಕೊಂಡು ಹೋಗ್ತಿದ್ದಾಳೆ. ಜನ್ಮ ಕೊಟ್ಟಿರೋ ತಂದೆ ತಾಯಿ ಸರಿಯಾದ ಜೀವನ ಕೊಡ್ಲಿಲ್ಲ ಅಂತ ಅವ್ರಿಗೆ ನಾನ್ ಸಾವು ಕೊಟ್ಟೆ ಅಂತ ಚರಿತ್ರೆಯಲ್ಲಿ ಉಳ್ಕೋತೀಯ. ನಡಿಯೇ. ಯಾಕೆಲ್ರು ಹೀಗ್ ಮಾತಾಡ್ತಾ ಇದ್ದೀರಾ? 3 ಜನನು ಈ ಸ್ಥಿತಿಗೆ ಬರೋದಕ್ಕೆ ಕಾರಣ ನೀನು. ಬಾವನ್ ಮುಖದಲ್ಲಿ ನೋವು ನೋಡಿದ್ದೇ ಇಲ್ಲ. ಇವಾಗ ನೋಡು ಬಾಬಾ ಎಷ್ಟು ಕಷ್ಟದಲ್ಲಿದ್ದಾನೆ. ಮಗಳ ಜೀವನನೇ ನಾಶ ಮಾಡ್ಬಿಟ್ಟೆ. ಕಾವ್ಯನ್ನ ಬಲಿಪಶು ಮಾಡಿದೆ. ನಿನ್ನಂಥವ್ರು ಮನೆಗೆ ಒಬ್ರಿದ್ರೆ ಸಾಕು, ಮನೆ ನಾಶ. ಊರಿಗೊಬ್ರಿದ್ರೆ ಊರು, ದೇಶಕ್ಕೊಬ್ರಿದ್ರೆ ದೇಶನೇ ನಾಶ ಆಗಿ ಹೋಗುತ್ತೆ. ಈಗೆಲ್ಲರೂ ಬಾಯಿ ಮುಚ್ತೀರಾ ಸ್ವಲ್ಪ? ಎಷ್ಟು ಜನರು ಬಾಯಿ ಮುಚ್ಚಿಸ್ತೀಯೋ? ಬೇಡ, ನನಗೋಸ್ಕರ ನೀವ್ ಯಾರು ಜಗಳ ಮಾಡ್ಬೇಡಿ. ನನ್ ಪಾಡಕ್ ನಾನ್ ಸಾಯ್ತೀನಿ, ಬಿಟ್ಬಿಡಿ. ಕಾವ್ಯ, ನನ್ನ ಹೋಗಕ್ ಬಿಡಿ. ಕಾವ್ಯ, ನಾನ್ ಸತ್ತೋಗ್ತೀನಿ, ನನ್ನ ಬಿಟ್ಬಿಡಿ. ಸುಮ್ನೆ ಇರು. ಕಾವ್ಯ, ಎಲ್ಲಿಗೆ ಹೋಗ್ತಾ ಇದ್ಯಾ? ಆ ಪ್ರೀತಿಸೋದಕ್ಕೂ ಅವಸರ, ಈಗ ಸಾಯೋದಕ್ಕೂ ಅವಸರನಾ? ನಾನ್ ನಿನ್ ಜೀವನನ ನಾಶ ಮಾಡಿದೀನಿ ಅಂತ ಈಗಾಗ್ಲೇ ಎಲ್ರು ನನ್ಗೆ ಬಾಯಿ ಬಂದ ಹಾಗಂತಿದ್ದಾರೆ. ಇನ್ನಿನ್ ಮಾಡ್ಕೋಬಾರ್ದೇನಾದ್ರೂ ಮಾಡ್ಕೊಂಡೆ ಅಂದ್ರೆ ನನ್ಗೆ ಒಬ್ಳು ಕೊಲೆಗಾತಿ ಅನ್ನೋ ಪಟ್ಟ ಕಟ್ಬಿಡ್ತಾರೆ. ಕಾವ್ಯನ್ ಸಾವಿಗೆ ನೀನೇ ಪರೋಕ್ಷವಾಗಿ ಕಾರಣ ಆಗ್ತೀಯ ಅನ್ನೋ ಕಾರಣಕ್ಕೆ ನಿನ್ನೆ ಹಂತಕಿ ಅಂತ ಹೇಳುದು, ಅದ್ರಲ್ಲಿ ಅನುಮಾನನೇ ಇಲ್ಲ. ನೋಡು, ಹೀಗೆ ಹೇಳಿದ್ನೋ ಇಲ್ವೋ, ಹಾಗೆ ನನ್ನ ಮನೇಲೆ ನನ್ನ ಮನೆಯವ್ರ ಮಧ್ಯದಿಂದಾನೇ ತಪ್ಪಾದ ಪ್ರಚಾರ ಶುರು ಆಗೋಯ್ತು. ಪವನ್ ಅವ್ರ ಹತ್ರ ಮಾತಾಡ್ತೀನಿ ಅಂತ ಹೋದ್ರಲ್ಲ, ಅದೇನಾಯ್ತು? ಮೊದಲು ಆ ವಿಷಯ ಹೇಳಿ. ಕಾವ್ಯ ಅವ್ರ ಅತ್ತೆ ಮಾವನ ಹತ್ರ ಮಾತಾಡಿದ್ರ? ಯಾಕೆ ಮಾತಾಡ್ತಿಲ್ಲ? ಅಕ್ಕ, ನಾವು ಹೋಗೋಷ್ಟೊತ್ತಿಗೆ ಬಾಬಾ, ನಾನು ಹೇಳ್ತೀನಿ. ನಾವು ಹೋದ ವಿಷಯದ ಬಗ್ಗೆನೇ ಹೇಳೋಣ ಅಂತ ಬಂದ್ವಿ. ಅಷ್ಟರಲ್ಲಿ ಇದೆಲ್ಲ ನಡೀತು. ಸರಿ, ಬೇಗ ಹೇಳು. ನಾನು ಬಾವ ಹೋಗಿ ಪವನ್ ಅವ್ರನ್ನ ಭೇಟಿ ಮಾಡಿದ್ವಿ.
ಪವನ್ ಅವ್ರ ಅಪ್ಪ ಅಮ್ಮನ ಜೊತೆಗೆ ಊರಿಗೆ ಹೋಗ್ತಾ ಇದ್ದಾನೆ. ಒಂದು 10 ದಿನದವರೆಗೂ ಬರಲ್ವಂತೆ. ಆ ವಿಷಯ ಸರಿ, ಕಾವ್ಯ ಬಗ್ಗೆ ಕೇಳಿದ್ರಾ ಇಲ್ವಾ? ಹೋಗಿದ್ದೆ ಆ ಕೆಲ್ಸಕ್ಕೋಸ್ಕರ ಅಂದಮೇಲೆ ಕೇಳದೆ ಇರ್ತೀವ ಅತ್ತೆ. ಪವನ್ ಅವ್ರ ಅಪ್ಪ ಅಮ್ಮನ ವರ್ತನೆ ವಿಚಿತ್ರವಾಗೇ ಇದೆ. ಅದಕ್ಕೆ ಪವನ್ ಅವ್ರನ್ನ ಗೊತ್ತಾಗದೇ ಇರೋ ಹಾಗೆ ಪಕ್ಕಕ್ಕೆ ಕರ್ಕೊಂಡು ಹೋಗಿ ಮಾತಾಡಿದ್ವಿ. ಪವನ್ ಮಾತಲ್ಲಿ ನಮಗೆ ಅರ್ಥ ಆಗಿದ್ದೇನೆಂದ್ರೆ ಕಾವ್ಯ ಅಂದರೆ ಅವನಿಗೆ ತುಂಬ ಇಷ್ಟ ಇದೆ. ಆದರೆ ಆ ಪ್ರೀತಿನ ಹೊರಗಡೆ ಹೇಳ್ಕೊಳಕ್ಕಾಗ್ತಾ ಇಲ್ಲ, ಅವರನ್ನ ಎದುರಿಸೋದಕ್ಕೂ ಆಗ್ತಾ ಇಲ್ಲ. ನಾನು ಕಾವ್ಯ ಜೊತೆ ಫೋನಲ್ಲಿ ಮಾತಾಡದೇ ಇದ್ರು, ಕಾವ್ಯಗೋಸ್ಕರ ಬರ್ದೇ ಇದ್ರು ಯಾವುದೇ ಅವಸರದ ನಿರ್ಧಾರನ ತಗೋಬಾರ್ದು ಅಂತ ಹೇಳ್ದ. ಕಾವ್ಯ ಅಂದ್ರೆ ನಂಗೆ ತುಂಬ ಇಷ್ಟ. 4-5 ದಿನ ಹೋದ್ಮೇಲೆ ಅಪ್ಪ ಅಮ್ಮನ ಮನಸ್ಸು ಬದಲಾಯಿಸಿ ಕರ್ಕೊಂಡು ಹೋಗ್ತೀನಿ ಅಂತ ಅಂದ. ನಿಜನಾ ಅತ್ತೆ? ನನ್ನ ಮೇಲಾಣೆ. ಅಷ್ಟೆಲ್ಲ ಯೋಚನೆ ಮಾಡೋನು ನಾನು ಫೋನ್ ಮಾಡ್ದಾಗಾದ್ರೂ 4 ಮಾತು ಮಾತಾಡಿ ಈ ವಿಷಯ ಹೇಳ್ಬೋದಲ್ವಾ? ಯಾರಿಗೂ ಇನ್ನೂ ಹೇಳ್ಕೊಳ್ದೇ ಇರೋ ಪೊಸಿಷನ್ನಲ್ಲಿದ್ದಾನೆ. ನಮ್ಮ ಜೊತೆ ಮಾತಾಡ್ಬೇಕಾಗಿ ಬರುತ್ತೆ ಅಂತ ಫೋನ್ ಸ್ವಿಚ್ ಆಫ್ ಮಾಡಿದ್ರೂ ಆಶ್ಚರ್ಯ ಪಡಬೇಕಾಗಿರೋ ಅಗತ್ಯ ಇಲ್ಲ. ಒಂದು ವಾರ 10 ದಿನ ಕಾಯಿರಿ, ಎಲ್ಲ ಸರಿ ಹೋಗುತ್ತೆ. ಕಾವ್ಯನ ಯಾವುದೇ ಸಮಸ್ಯೆ ಇಲ್ದಿರೋ ಜೀವನಕ್ಕೆ ಕಳಿಸೋ ಜವಾಬ್ದಾರಿ ನಮ್ದು. ಅವನಿ, ಏನು? ನೀನ್ ಹೇಳಿದ ಹಾಗೆ ಅಲ್ಲಿ ಆಸ್ ಎ ಟೇಸ್ ಆಗಿ ನಡೀತಾ, ಇಲ್ಲ ಅಂದ್ರೆ ಇದೆಲ್ಲ ಕಲ್ಪನೆನಾ? ನಾವು ಹೋಗಿ ಇಷ್ಟೆಲ್ಲ ಮಾಡಿ ಬಂದ್ರು ಹೇಗ್ ಮಾತಾಡ್ತಾ ಇದ್ದಾಳೆ ನೋಡು ಬಾವ. ನನಗಂತೂ ಇದೆಲ್ಲ ಒಂದು ಕಟ್ಟು ಕತೆ ತರ ಅನಿಸ್ತಿದೆ. ನಿಂಗ್ ಮಾತ್ರ ಅಲ್ಲ ಬಂಗಾರ, ನಂಗೂ ಹಾಗೆ ಅನಿಸ್ತಾ ಇದೆ. ಹಾಗಾದ್ರೆ ಒಂದು ಕೆಲಸ ಮಾಡಿ, ಏನದು? ನಾನು ಹಿಂದೆ ಹೋಗ್ತೀನಿ, ಕಾವ್ಯ ಸಂಸಾರನ ನೀವು ಸರಿ ಮಾಡಿ. ತಪ್ಪು ಮಾಡಿದ್ದು ನೀನು, ಸರಿ ಮಾಡ್ಬೇಕಾಗಿರೋದು ಕೂಡ ನೀನೇ. ಹಾಗಾದ್ರೆ ನೀನ್ ಮಧ್ಯದಲ್ಲಿ ತಲೆ ಹಾಕ್ಬೇಡ, ಬಾಯಿ ಮುಚ್ಕೊಂಡು ಇರೋದು ಒಳ್ಳೇದು. ಅವನಿ, ನನ್ನ ಹೆಂಡತಿಗೆ ಬಾಯಿ ಮುಚ್ಕೊಂಡಿರು ಅಂತೀಯ? ಕೈಲಾಗದೆ ಇರ್ಬೇಕಾದ್ರೆ ಆ ಕೆಲ್ಸನೇ ಬೆಟರ್ ಅಲ್ವಾ? ಈ ಎಕ್ಸ್ಟ್ರಾನೇ ಬೇಡ ಅನ್ನೋದು. ಎಕ್ಸ್ಟ್ರಾ ಬಗ್ಗೆ ನೀನೇ ಮಾತಾಡೋಕ್ ಸರಿ ಬಿಡು. ಏನೋ ಈಗ? ಸಾಕು, ನಿಲ್ಸಿ. ಕಾವ್ಯ, ಈಗ ನಿನ್ನ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಆಯ್ತು ಅಂತ ಅನ್ಕೋತಿದ್ದೀನಿ. ಎಲ್ಲ ಒಳ್ಳೇದೇ ಆಗುತ್ತೆ. ಈಗಲೇ ಹೋಗಿ ಊಟ ಮಾಡಮ್ಮ. ಕಾವ್ಯ, ಊಟದ ಮೇಲೆ ಕೋಪ ತೋರಿಸ್ಬಾರ್ದು ಅಂತ ಹೇಳಿದ್ದೆ ಅಲ್ವಾ? ಬಾ ಊಟ ಮಾಡು. ನಡಿ ಕಾವ್ಯ, ನಡಿ ಬಾ ಬಾವ. ಲಡ್ಡು, ಏನು ಯೋಚನೆ ಮಾಡ್ತಿದ್ಯಾ? ಇವಾಗ ಇವಳು ಹೇಳಿದ್ದೆಲ್ಲ ಅವಳು ಮಾಡಿರೋ ಸ್ಕ್ರಿಪ್ಟ್ ತರ ಅನಿಸ್ತಾ ಇದೆ. ಹೌದು ಲಡ್ಡು, ಯಾಕಂದ್ರೆ ಅವನಿ ಡೈಲಾಗಿಗೆ ಶ್ರೀಕರ ಎಕ್ಸ್ಪ್ರೆಷನ್ ಸಿಂಕೆ ಆಗ್ಲಿಲ್ಲ. ಹಾ, ಆ 2 ಮುಖ ಭಾವನೆಗಳ ಹಿಂದೆ ಬೇರೆ ಯಾವುದೋ ಕಥೆಗಳಿದೆ. ಅದೇನು ಅಂತ ಟೈಮ್ ನೋಡಿ ಕಂಡು ಹಿಡಿಯೋಣ. ತಿನ್ನಮ್ಮ. ನಿನ್ನ ಸಂಸಾರದಲ್ಲಿ ಏನು ತಪ್ಪು ನಡೆದ್ರು ನಂದೇ ಜವಾಬ್ದಾರಿ ಅಂತ ಇದ್ದಾರೆ. ಅದಕ್ಕೆ ನಂಗೆ ಬೇಜಾರಾಗ್ತಾ ಇದ್ರು ಅದನ್ನು ನಾನು ಮನ್ಸಿಗೆ ತಗೊತಾ ಇಲ್ಲ. ತಿನ್ನು. ಅವತ್ತು ನೀನು ಆತ್ಮಹತ್ಯೆ ಮಾಡ್ಕೊಳಕ್ ಹೋದಾಗ ಅಲ್ಲಿ ನಾನು ಭಾವ ಬಿಟ್ರೆ ಯಾರೂ ಇಲ್ಲ. ನಿನ್ನ ಕಾಪಾಡೋದಕ್ಕೋಸ್ಕರನೇ ಭಗವಂತ ಅವತ್ತು ನಮ್ಮನ್ನ ಆ ದಾರಿನಲ್ಲಿ ಕಳಿಸ್ತ. ನೀನ್ ಸಂತೋಷವಾಗಿರೋದು ನಮಗೆ ಮುಖ್ಯನೇ ಹೊರತು ಸಮಸ್ಯೆಯಲ್ಲಿದ್ರೆ ತಡ್ಕೊಳ್ಳೋದಕ್ಕಾಗಲ್ಲ ಅಂತ ನೀನಾದ್ರೂ ಅರ್ಥ ಮಾಡ್ಕೊ. ನೋಡಿದ್ರಾ,
ನಮ್ಮೆಲ್ಲರನ್ನೂ ಕೆಟ್ಟೋರನ್ನಂಗ್ ಮಾಡ್ತಾ ತಾನ್ ಮಾತ್ರ ಒಳ್ಳೆಯವಳಾಗೋದಕ್ಕೆ ಹೇಗ್ ಪ್ರಯತ್ನ ಮಾಡ್ತಾ ಇದ್ದಾಳೆ ಅಂತ. 100 ಜನ 100 ರೀತಿ ಮಾತಾಡ್ತಾರೆ. ಈಗ ನಿಹಾರಿಕಾ ಮಾತಾಡ್ದ ಹಾಗೆ ಅದ್ರ ಬಗ್ಗೆ ಯೋಚನೆ ಮಾಡ್ದೇನೆ ಧೈರ್ಯವಾಗಿ ಎದುರಿಸ್ಬೇಕು. ಅಲ್ಲಿ ಬುದ್ಧಿ ಹೇಳ್ತಿರೋ ಹಾಗೆ ಹೇಳ್ತಾ ಇಲ್ಲಿ ನಿನಗೆ ಕೌಂಟರ್ ಕೊಡ್ತಿದ್ದಾಳೆ. ತುಂಬಾ ಬುದ್ಧಿವಂತ ಇವಳು. ಅರ್ಥ ಆಯ್ತು.